ನಡೀತಾ ಇದೆ. ನಮ್ಮ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಈ ಒಂದು ದಂಧೆಯನ್ನ ಬಯಲು ಮಾಡಿದೆ. ಹಾಗಾದ್ರೆ ಅಲ್ಲಿ ಏನ್ ನಡೀತಾ ಇತ್ತು, ಯಾವ ರೀತಿ ಈ ದಂಧೆ ಕರಾಳವಾಗಿ ವ್ಯಾಪಿಸಿಕೊಂಡಿದೆ, ಹಾಗಾದ್ರೆ ಅಲ್ಲಿ ನಡೀತಾ ಇರೋದಾದ್ರೂ ಏನು, ಇವೆಲ್ಲವನ್ನ ಚರ್ಚೆ ನಡೆಸ್ತೀವಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ಇವತ್ತಿಗೂ ಕೂಡ ಹೆಣ್ಣು ಗಂಡಿನ ಅಸಮಾನತೆ ಇದ್ದೇ ಇದೆ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಗುವಿನಿಂದ ಗಂಡು ಮಗುವಾಗಿ ಭ್ರೂಣವನ್ನ ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಕೆಲವು ಡಾಕ್ಟರ್ಸ್ ಜನರನ್ನ ವಂಚಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವಂಚನೆ ಹೇಗೆ ನಡೀತು, ನಮ್ಮ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಅದನ್ನ ಬಯಲು ಮಾಡಿದೆ. ಅದರ ಒಂದು ವಿಶೇಷ ವರದಿಯನ್ನ ನೋಡ್ಕೊಂಡ್ ಬನ್ನಿ. ವೈದ್ಯ ಲೋಕದಲ್ಲೊಂದು ಅಚ್ಚರಿ, ಗರ್ಭದಲ್ಲೇ ಬದಲಾಯಿಸ್ತಾರೆ ಮಗುವಿನ ಲಿಂಗ. ಬೆಂಗಳೂರು ವೈದ್ಯರ ವಿಚಿತ್ರ ಸಾಧನೆ. ಈ ರೀತಿಯ ಆಶ್ಚರ್ಯಕರ ಮಾಹಿತಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ಸುದ್ದಿ ಇಷ್ಟಕ್ಕೆ ಸೀಮಿತ ಆಗಿದ್ರೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ವೋ ಏನೋ. ಆದ್ರೆ ಈ ಸುದ್ದಿಯಲ್ಲಿ ಒಂದು ಭಯಾನಕ ಅಂಶ ಇತ್ತು. ಅದೇನ್ ಗೊತ್ತಾ, ಈ ಪವಾಡ ಸದೃಶ ವೈದ್ಯರು ಗರ್ಭದೊಳಗಿನ ಹೆಣ್ಣು ಭ್ರೂಣವನ್ನ ಗಂಡು ಮಾಡ್ತಾರಂತೆ. ವೈದ್ಯ ಲೋಕಕ್ಕೆ ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡ್ತೀವಿ ಅಂತ ಹೇಳ್ಕೊಂಡು ಜನರನ್ನ ವಂಚಿಸೋ ಆ ವೈದ್ಯರ ದರ್ಶನವನ್ನ ಕರ್ನಾಟಕದ ಮಹಾಜನತೆಗೆ ಮಾಡಿಸಲೇಬೇಕು. ಮೊದಲು ನಾವು ಹೊರಟಿದ್ದು ಬೆಂಗಳೂರಿನ RPC ಲೇಔಟ್ನಲ್ಲಿರೋ ಪ್ರತಿಷ್ಠಿತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ. ನಾವಾಡಿದ್ವಿ ಭರ್ಜರಿ ನಾಟಕ. ಮೊದಲಿಗೆ ನಾವು ಗಂಡ ಹೆಂಡತಿ ಜೊತೆಗೆ ಒಂದು ಹೆಣ್ಣು ಮಗು ಇರೋ ತಂಡ ರಚಿಸಿದ್ವಿ. ನಮ್ಗೆ ಒಂದು ಹೆಣ್ಣು ಮಗು ಇದೆ, ಎರಡನೆಯದ್ದು ಗಂಡು ಬೇಕು. ಈಗ ತಾನು ಗರ್ಭಿಣಿ. ನಿಮ್ಮಲ್ಲಿ ಗಂಡು ಮಗು ಮಾಡೋ ಚಿಕಿತ್ಸೆ ಇದೆ ಅಂತಲ್ಲ ಅಂತ ಕೇಳ್ಕೊಂಡು ಆಸ್ಪತ್ರೆ ಒಳಗೆ ಹೋದ್ವಿ. ಇವರು ಗಂಡು ಮಗು ಕೊಡೋ ಪುಂಸವನ ಚಿಕಿತ್ಸೆಯನ್ನ ನಿರಂತರವಾಗಿ ಮಾಡ್ತಿದಾರಂತೆ. ಅವರ ಮುಂದೆ ನಮ್ಮ ಗಂಡು ಮಗುವಿನ ಇಚ್ಛೆ ಇಟ್ಟಿದ್ದೇ ತಡ. ಅವರು ಪುಂಖಾನುಪುಂಖವಾಗಿ ಆ ಪವಾಡ ಸದೃಶ ಚಿಕಿತ್ಸೆ ಬಗ್ಗೆ ಲೆಕ್ಚರ್ ಕೊಟ್ರು. ಗಂಡು ಆಕ್ಚುಲಿ ಲೀಗಲಿ ಇದೆಲ್ಲ ಇದೆ. ನಂದು ಕ್ಲಿನಿಕ್ ಅಡ್ರೆಸ್ ಕೊಡ್ತೀನಿ. ಹೌದಾ? ಅಲ್ಲಿ ಬಂದ್ರೆ ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಈಗ ಮುಟ್ಟಾಗಿ ಡೇಟ್ ಹೇಳಿ. 8th ಜಾನ್ವರಿ ಅಂದರೆ ನೀವು 8th ಮಾರ್ಚ್ ಒಳಗೆ 3 ಡೋಸಸ್ ಆಗಬೇಕು. ಓಕೆ. ನೇಸಲ್ ಡ್ರಾಪ್ಸ್ ಇದು ಮೂಗಿಗೆ ಹಾಕ್ತೀನಿ. ಪರ್ಟಿಕ್ಯುಲರ್ ಡೇಸ್ ಕೊಡ್ತೀನಿ. ಆ ಪರ್ಟಿಕ್ಯುಲರ್ ಡೇಸಲ್ಲಿ ಬಂದು ಬೆಳಗ್ಗೆನೇ ಹಾಕ್ಸ್ಕೊಳ್ಳೋದು. 6 ಅಂದರೆ ಇಲ್ಲ ಆಗತ್ತೆ ಅಂತ. ಹೌದು, 99% ಆಗುತ್ತೆ. ಸ್ಟಿಲ್ 1% ಏನಾಗುತ್ತೆ. ಈವನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಆ್ಯಂಡ್ ಈವನ್ ಬಾಡಿ ಎಷ್ಟು ಮಟ್ಟಿಗೆ ಮೆಡಿಸಿನ್ ಅಬ್ಸರ್ವ್ ಆಗುತ್ತೆ. ಒಂದು ಸುಮಾರು ಪೇಷಂಟ್ ಹಾಕಿರೋದ್ರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ. 99% ಯಶಸ್ಸು ಅಂದ್ರೆ ಏನ್ ಕಡಿಮೆನಾ? ಇವರು ಬ್ರಹ್ಮದೇವರ ವರಪುತ್ರಿಯೇ ಸರಿ. ಗರ್ಭದೊಳಗಿನ ಹೆಣ್ಣು ಭ್ರೂಣವನ್ನ ಗಂಡು ಮಾಡೋ ಇನ್ನೊಬ್ಬ ಪವಾಡ ಪುರುಷ ಇವರೇ. ಡಾಕ್ಟರ್ ಕಿರಣ್ ಗೌಡ್, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು. ಇವರ ಬಳಿ ಹೋಗಿ ಗಂಡು ಮಗುವಿನ ಕೋರಿಕೆ ಇಟ್ಟಾಗ ಕೊಟ್ಟ ಉತ್ತರ ಇಲ್ಲಿದೆ. 40 days, 38 days, 42 days, ನಾನು 40 days 44 ಒಳಗಡೆ ಶುರು ಮಾಡಿದ್ರೆ ಪ್ರಯತ್ನ ಮಾಡಿ. ನಾನು ಹೇಳ್ತಾನೆ 40th ಡೇ ನೀವು ಒಂದು ಪೂಜೆ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಇಲ್ಲಿ 9:30 ಬನ್ನಿ, 8 ಶ್ರಮದಲ್ಲಿ ಬನ್ನಿ. ಹಸು ಆಗಬೇಕು, ನನಗೆ ನಾಟಿ ಹಸು ಆಗಬೇಕು ಮತ್ತು ಆಳದ ಮಾಲಕ್ಕೂ ಚಿಗುರು ಆಯ್ತಾ, 4 ಎಳೆಯಿದೆ ಆಯ್ತಾ, ಅದು ಮಾಡ್ಕೊಳ್ಳಿ. 10 days ಕರೆಕ್ಟಾಗಿ ಬನ್ನಿ. ಇವರಿಗೆ ಈ ಚಿಕಿತ್ಸೆಯಲ್ಲಿ ಸಿಕ್ಕ ಸಕ್ಸಸ್ ರೇಟ್ ಎಷ್ಟು ಗೊತ್ತಾ? ನಾನು 16 ಕೇಸ್ ಮಾಡಿದ್ದೀನಿ. This is all scientifically proven. And this is a procedure which is designed in the text. ಇದು ನಾವು ಮಾಡ್ತಿರೋದಲ್ಲ, ಟೆಕ್ಸ್ಟ್ ಅಲ್ಲಿ ಇರುವಂತಹ ಪ್ರೊಸೀಜರ್. ಇಲ್ಲಿ ನಿಮಗೆ ಫೀಸ್ ಇರುತ್ತೆ, 10,000 rupees ಅಂತೇಳಿ ಕಟ್ಟಬೇಕು, ಬಿಲ್ ಹಾಕ್ಬೇಕು, ಆ ರೆಸಿಪ್ಟ್ ತಗೊಂಡು ಗಂಡನ ತೋರಿಸಬೇಕು. ಇವರ ಸಲಹೆಗೆಲ್ಲ ನಾವು ತಲೆಯಾಡಿಸಿದ್ವಿ. ನಿಮ್ಮ ಗರ್ಭಕ್ಕೆ 40 ದಿನ ತುಂಬುತ್ತಿದ್ದಂತೆ ಬನ್ನಿ ಚಿಕಿತ್ಸೆ ಪ್ರಾರಂಭಿಸೋಣ ಅಂದ್ರು. ನಿಮ್ಗೊಂದು ತಮಾಷೆ ಗೊತ್ತಾ? ನಮ್ ತಂಡದಲ್ಲಿ ಗರ್ಭಿಣಿ ಅಂತ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅವರಿಗೆ ಮದುವೆನೇ ಆಗಿಲ್ಲ, ಮಕ್ಕಳು ಇಲ್ವೇ ಇಲ್ಲ, ಈಗ ಗರ್ಭಿಣಿಯೂ ಅಲ್ಲ. ಈ ವೈದ್ಯರು ಅದ್ ಹೇಗೆ ಜನರನ್ನ ವಂಚಿಸ್ತಾರೆ ನೋಡಿ. ಇವರು ಗರ್ಭ ಇದೆಯಾ ಇಲ್ವಾ ಅನ್ನುವಂತ ಒಂದು ಸಣ್ಣ ಚೆಕಪ್ ಕೂಡ ಮಾಡಿಲ್ಲ. ಡಾಕ್ಟರ್ ಕಿರಣ್ ಹೇಳಿದಂತೆ 100 ml ನಾಟಿ ಹಸುವಿನ ಹಾಲು, 4 ಆಲದ ಚಿಗುರು ತೆಗೆದುಕೊಂಡು ನಾವು ಆಸ್ಪತ್ರೆಗೆ ಬಂದ್ವಿ.
10,000 ಮೊತ್ತದ ಚೀಟಿ ಪಡ್ಕೊಂಡು ಕಿರಣ್ ಪತ್ನಿ ಡಾಕ್ಟರ್ ಉಷಾ ಬಳಿ ತೆರಳಿದ್ವಿ. ಅವರು ಅದೇನೋ ಒಂದಿಷ್ಟು ಔಷಧಿ ತಂದು ಮೂಗಿಗೆ ಬಿಟ್ರು. ಆಮೇಲೆ ಒಂದಿಷ್ಟು ಔಷಧಿನ ಕುಡಿಸಿದ್ರು. ಈ ರೀತಿ 10 ರಿಂದ 15 ದಿನ ಮಾಡಿಸ್ಕೊಂಡ್ರೆ ನಿಮ್ಗೆ ಗಂಡು ಮಗು ಗ್ಯಾರಂಟಿ ಅಂದ್ರು. ಗರ್ಭವೇ ಇಲ್ಲ ಅಂದ್ಮೇಲೆ ಗಂಡೆಲ್ಲಿಂದ ಗ್ಯಾರಂಟಿ ಎಲ್ಲಿಂದ? ಆದಿಚುಂಚನಗಿರಿ ಸಂಸ್ಥಾನದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಥ ವಿಕೃತ ಮನಸ್ಸಿನ ಪ್ರಾಂಶುಪಾಲರಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಹೆಣ್ಣು ಭ್ರೂಣನ ಗಂಡಾಗಿ ಬದಲಾಯಿಸ್ತೀವಿ ಅಂತ ಹೇಳಿ ಮೋಸ ಮಾಡೋ ವಂಚಕ ವೈದ್ಯರು ಬೇರೆ ಕಡೆನೂ ಇದ್ದಾರಾ ಅಂತ ತಿಳಿದುಕೊಳ್ಳಲು ನಾವು ಬೇರೆ ಬೇರೆ ಆಯುರ್ವೇದ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ವಿ. ಮೊದಲಿಗೆ ನಾವು ಹೊರಟಿದ್ದು ರಾಜಾಜಿನಗರದಲ್ಲಿರೋ ಧನ್ವಂತರಿ ಆಯುರ್ವೇದ ಆಸ್ಪತ್ರೆಗೆ. ಇಲ್ಲಿ SS ಹಿರೇಮಠ ಅನ್ನೋ ವೈದ್ಯರು ಸಿಕ್ಕಿದ್ರು. ಇವರದ್ದು ಅದೇ ಹಣೆ ಬರಹ. ಕರ್ಮ ಎಲ್ಲ ಒಂದೇ. ಕೆಲವರು ಅದನ್ನ ತಪ್ಪು ಅರ್ಥ ಮಾಡ್ಕೋತಾರೆ. ಹೆಣ್ಣು ಮಗುಗೆ ದ್ವೇಷ ಅಂತಲ್ಲ, ಇದು ಗಂಡು ಮಗು ಬೇಕನ್ನೋ ಅಭಿಲಾಷೆ ಅಷ್ಟೇ. ನಿಮಗೆ ಗಂಡು ಮಗು ಆಗುತ್ತೆ 100ಕ್ಕೆ 99%. 1% ಯಾಕೆ ಅಂತಂದ್ರೆ ಆ ಇಚ್ಛೆ ಅವನಿಗೆ ಗೊತ್ತು. 99% ರಿಸಲ್ಟ್ ಯಾರು ಕೊಡಲ್ಲ ಇಡೀ ಜಗತ್ತಲ್ಲಿ. ಒಳ್ಳೆ ರಿಸಲ್ಟ್ ಅಂದ್ರೆ 68% ಒಳ್ಳೆ ರಿಸಲ್ಟ್. 99 ಅಂದ್ರೆ ನೀವು ಅದಕ್ಕೆ ಬಹಳ ಆನಂದ ಪಡ್ಬೇಕು. ನಮ್ಮಲ್ಲಿ ಇನ್ನೂವರೆಗೂ ಒಂದು ಫೇಲ್ ಆಗಿಲ್ಲ. ನಾವು 100% ಅನ್ಬೇಕು. ಶಾಸ್ತ್ರದಲ್ಲಿ ಹೇಳಿದೆ 100% ಯಾರಿಗೂ ಹೇಳ್ಬಾರ್ದಂತೆ. ಇವಾಗ್ಲೇ ಮಾಡ್ಬೇಕಮ್ಮ. ಫಸ್ಟ್ ಮಂತ್ ಮಿಸ್ ಪೀರಿಯಡ್ ಆದ ಕೂಡಲೇ ಮೂಗಲ್ಲಿ 5 ದಿವಸ ಬಂದು ಔಷಧಿ ಹಾಕ್ಸ್ಕೊಂಡು ಹೋಗ್ಬೇಕು. ಬಲಗಡೆ ಒಳ್ಳೆಯಲ್ಲಿ ಟೈಮ್ ಹೇಳ್ತೀವಿ, ಆ ಟೈಮ್ ಬರೋದು ಹಾಕಿಸ್ಕೊಳ್ಳೋದು. ಇನ್ನು ಈ ರೀತಿ ಮಾಡೋದು ಕಾನೂನು ಬಾಹಿರ ಅಲ್ವಂತೆ. ತಪ್ಪು ಮಾಡೋದು ಅಂದ್ರೆ ನೀವು ಈಗ ಸ್ಕ್ಯಾನಿಂಗ್ ಮಾಡಿಸೋದು, ಗೊತ್ತು ಮಾಡ್ಕೊಳ್ಳೋದು, ಬೇಡ ಅಂತ ತಪ್ಪಿಸೋದು ದೊಡ್ಡ ಅಪರಾಧ. ಇದು ಡಾಕ್ಟರ್ ಕೂಡ ಮನೆಗೆ ಹೋಗ್ತಾರೆ. ಇದರಲ್ಲಿ ತಪ್ಪು ಭಾವನೆ ನಿಮ್ಗೆ ಯಾಕೆ ಬರಬೇಕು? ಆತರ ಇಲ್ವೇ ಇಲ್ಲ. ಮಾತ್ರ 99%. 1% ಎಲ್ಲ ದೇವರಿಚ್ಛೆ. ನಮ್ಮ ರಾಜಧಾನಿಯಲ್ಲೇ ಇಷ್ಟೊಂದು ರಾಜಾರೋಷವಾಗಿ ಗರ್ಭಪೂರ್ವ, ಪ್ರಸವ ಪೂರ್ವ ಭ್ರೂಣಲಿಂಗ ಆಯ್ಕೆ, ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯ ಉಲ್ಲಂಘನೆ ಆಗ್ತಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಕಟು ಸತ್ಯ ಹೇಳಲೇಬೇಕಾಗಿದೆ. ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆರೋಗ್ಯ ಅಧಿಕಾರಿಗಳ ಹತ್ರ ಹೇಳಿದ್ವಿ. ಆದ್ರೆ ಆ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸಿದ್ರು. ಅಷ್ಟೇ ಅಲ್ಲ, ಇವರ ವರ್ತನೆ ಕಂಡಾಗ ಆರೋಪಿಗಳಿಗೂ ಇವರಿಗೂ ಸಮಥಿಂಗ್ ಲಿಂಕ್ ಇದ್ದಂಗೆ ಕಂಡು ಬರ್ತಾ ಇದೆ. ಸೊ ನೋಡಿದ್ರಲ್ಲ ಯಾವ ರೀತಿ ದಂಧೆ ಕರಾಳ ರೂಪವಾಗಿ ವ್ಯಾಪಿಸಿಕೊಂಡಿದೆ ಅಂತ. ನಿಜವಾಗಿಯೂ ಆಶ್ಚರ್ಯ ಹಾಗೂ ಭಯ ಹುಟ್ಟಿಸುವಂತಹ ಒಂದು ಬೆಳವಣಿಗೆ ಇದು. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಒಂದು ವಿಷಯವನ್ನ ಬಯಲಿಗೆ ಎಳೆದಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವೈದ್ಯರಿದ್ದಾರೆ. ಮೊದಲಿಗೆ ಇಂಡಿಯನ್ ಆಯುರ್ವೇದ ಫೌಂಡೇಶನ್ ನ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಕಿಶೋರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ತ್ರೀರೋಗ ತಜ್ಞೆ ಆಗಿರುವಂತಹ ಡಾಕ್ಟರ್ ಚಂದ್ರಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಿಕಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ವೈದ್ಯರಾದಂತಹ ಪ್ರಕಾಶ್ ಗುಪ್ತಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಈ ಇಡೀ ಒಂದು ಇದೊಂದು ಸ್ಟೋರಿಯನ್ನ ಬಯಲು ಮಾಡಲಾಗಿದೆ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ಪ್ರತಿನಿಧಿಯಾಗಿರುವಂತಹ ವಿಜಯಲಕ್ಷ್ಮಿ ಶಿಬ್ರೂರ್ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಸೊ ಇದು ಬಯಲಾಗಿದ್ದು ಹೇಗೆ ವಿಜಯಲಕ್ಷ್ಮಿ ಅವರೇ? ಬಯಲಾಗಿದ್ದಂದ್ರೆ ನಮ್ಗೊಂದು ಮಾಹಿತಿ ಸಿಕ್ತು. ಏನಂದ್ರೆ ಸೆಕ್ಸ್ ಚೇಂಜ್ ಮಾಡ್ತಾರೆ ಅಂತ. ನಾವು ಫಸ್ಟ್ ಏನ್ ತಿಳ್ಕೊಂಡ್ವಿ, ಈಗ ಗಂಡು ಹೆಣ್ಣಾಗುವಂಥದ್ದು ಇದ್ದೇ ಇರುತ್ತೆ ಅಂತ. ಆದ್ರೆ ಅವ್ರು ಒಂದೇನ್ ಹೇಳಿದ್ರಂದ್ರೆ ಗರ್ಭದೊಳಗಿನ ಸೆಕ್ಸ್ ಚೇಂಜ್ ಮಾಡ್ತಾರೆ, ಮಗುವಿನ ಸೆಕ್ಸ್ ಚೇಂಜ್ ಮಾಡ್ತಾರೆ, ಹೆಣ್ಣು ಇದ್ದಿದ್ದನ್ನ ಗಂಡು ಮಾಡ್ತಾರೆ ಅಂತ. ಆದ್ರೆ ಗಂಡು ಇದ್ದಿದ್ದನ್ನ ಹೆಣ್ಣು ಮಾಡಲ್ಲಂತೆ, ಹೆಣ್ಣು ಇದ್ದಿದ್ದನ್ನ ಗಂಡು ಮಾಡ್ತಾರೆ ಅನ್ನುವಂತ ಮಾಹಿತಿ ಕೊಟ್ಟಾಗ ನಿಜವಾಗ್ಲೂ ಒಂದು ಅಕ್ರಮ, ಇದು ಕಾನೂನಿನ ಉಲ್ಲಂಘನೆ. ಇನ್ನೊಂದು ಎಲ್ಲೋ ಒಂದ್ ಕಡೆ ವಂಚನೆ ಆಗ್ತಾ ಇದೆ. ಅದು ಅಲ್ಲದೆ ವೈದ್ಯರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ವೈದ್ಯೋ ನಾರಾಯಣೋ ಹರಿ ಅಂತಿದೀವಿ, ಈ ವೈದ್ಯರಿಂದಲೇ ಜನಸಾಮಾನ್ಯರಿಗೆ ಈ ದೊಡ್ಡ ಮೋಸ ಆಗ್ತಿದೆಯಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ತುರ್ತಾಗಿ ಈ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಲೇಬೇಕಾಗಿದೆ. ಇದು ಜನರಿಗೆ ತಿಳಿಸಲೇಬೇಕಾಗಿದೆ. ಯಾಕಂದ್ರೆ ಜನರಿಗೆ ಗಂಡು ಮಗುವಿನ ಅಭಿಲಾಷೆ ಇನ್ನೂ ಹೋಗಿಲ್ಲ.
ಅದು ಗಂಡು ಒಂದೇ ಸಮಾನ ಅಂತ ಎಲ್ಲ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಇಂಥದಕ್ಕೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ವೈದ್ಯರು ಬೇರೆ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ನೋಡೋಣ ಎಲ್ಲೆಲ್ಲಿ ನಡೀತಿದೆ ಅಂತ ನಾವೊಂದು ರ್ಯಾಂಡಮ್ ಆಗಿ ನಮ್ಮ ಕಾರ್ಯಾಚರಣೆನ ಪ್ರಾರಂಭಿಸಿದ್ವಿ. ಮೊದಲಿಗೆ ಹೋದಾಗಲೇ ಅಲ್ಲೊಂದು ಪ್ರಾಂಶುಪಾಲರೇ ಇಂಥ ಒಂದು ಕೃತ್ಯ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ಅಂದ್ರೆ ಆ ಒಂದು ಶಾಲೆಯಲ್ಲಿ ಕಾಲೇಜಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ರೊಡ್ಯೂಸ್ ಆಗ್ತಾರೆ, ಕಾಲೇಜಿನ ಲೆಕ್ಚರ್ಸ್ಗಳೇ ಹೀಗೆ ಮಾಡ್ತಾರೆ ಅಂದ್ರೆ ಎಷ್ಟೊಂದು ಮೌಢ್ಯ ತುಂಬಿರುವಂತ ವೈದ್ಯರನ್ನ ಈ ಸಮಾಜಕ್ಕೆ ಬಿಡ್ತಿದ್ದಾರೆ. ಇದು ನಿಜವಾಗ್ಲೂ ಆತಂಕಕಾರಿ ವಿಚಾರ. ಇಂಥವ್ರ ಬಯಲು ಮಾಡಲೇಬೇಕು ಅಂತ ನಾವು ನಮ್ಮ ಲೈಫ್ ರಿಸ್ಕ್ ಹಾಕಿ, ನಮ್ಮ ತಂಡದವರ ಲೈಫ್ ರಿಸ್ಕ್ ಹಾಕಿ, ಆ ಔಷಧಿನ ಕೂಡ ತಗೊಂಡು ನಮ್ಮ ತಂಡದವರನ್ನ ಅವರ ಲೈಫ್ನ ರಿಸ್ಕ್ ಹಾಕಿ ನಾವು ಈ ಕಾರ್ಯಾಚರಣೆನ ಜನರಿಗೋಸ್ಕರ ಮಾಡಿದ್ವಿ. ಖಂಡಿತ ಅದಂತೂ ಶ್ಲಾಘನೀಯ. ಸೊ ಆಯುರ್ವೇದ ಪದ್ಧತಿಯಲ್ಲಿ 5,000 ವರ್ಷಗಳಿಂದಾನೇ ಟೆಕ್ಸ್ಟ್ ಅಲ್ಲಿ ಬಂದ್ಬಿಡಿದೆ, ನಾವೇನು ಸೃಷ್ಟಿ ಮಾಡಿರೋದಂತಲ್ಲ ಅಂತ ಒಬ್ಬ ವೈದ್ಯರು ಹೇಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಕಿಶೋರ್? ಇಂತಹದೊಂದು ಪುಂಸವನ ಕರ್ಮ ಅನ್ನುವಂತಹ ಒಂದು ಪದ್ಧತಿ ಇದೆಯಾ ಅಥವಾ ಏನಿದ್ರ ಅರ್ಥ? ಬಹಳ ವಿಶಿಷ್ಟವಾಗಿ ಭಾವನಾ, ಈ ಒಂದು ಸಂದರ್ಭ ಬಹಳ ದುಃಖ ಮತ್ತು ಖೇದವನ್ನು ತರ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು. 2 ಸವಿಸ್ತಾರವಾಗಿ ಪ್ರಶ್ನೆಗಳನ್ನು ಸಮರ್ಪಕವಾಗಿ ಉತ್ತರ ಮಾಡ್ತಕ್ಕಂತಹ ಜವಾಬ್ದಾರಿ ಒಬ್ಬ ಆಯುರ್ವೇದ ವೈದ್ಯನಾಗಿ ನಂದಾಗತ್ತೆ. ಯಾಕೆಂದರೆ ಒಬ್ಬ ಶ್ರೀಸಾಮಾನ್ಯನಿಗೆ ಆಯುರ್ವೇದದ ಬಗ್ಗೆ ತಪ್ಪು ಪರಿಕಲ್ಪನೆ ಹೋಗಬಾರ್ದು ಅಂತಕ್ಕಂಥದ್ದು. 5,000 ವರ್ಷಗಳ ಹಿಂದೆ ಕ್ಲಾಸಿಕ್ಸಲ್ಲಿ ಅಂದರೆ ನಮ್ಮ ಸನಾತನ ಶಾಸ್ತ್ರ ಗ್ರಂಥಗಳಲ್ಲಿ ಈ ಪುಂಸವನ ಕರ್ಮ ಅಂತಕ್ಕಂಥದ್ದು ಇತ್ತು. ಅಂದರೆ ಪುಂಸವನ ಕರ್ಮ ಅಂದರೆ ಬರೀ ಗಂಡು ಮಗುನ ಹುಟ್ಟಿಸೋದು ಅಷ್ಟೇ ಅಲ್ಲ, ಸೇಫ್ ಕನ್ಸೆಪ್ಷನ್ ಆಸ್ ವೆಲ್ ಅಂತಕ್ಕಂಥದ್ದು. ಅಂದರೆ ಸರಿಯಾಗಿ ಗರ್ಭಧಾರಣೆ ಆಗ್ತಕ್ಕಂಥ ಸಂದರ್ಭದಿಂದ ಪ್ರಸವ ಆಗ್ತಕ್ಕಂಥದ್ವರೆಗೂ ಒಂದು ಗರ್ಭಿಣಿಗೆ ಯಾವ ವಿಧವಾದಂತಹ ಕೇರನ್ನು ತಗೊಳ್ಬೇಕು, ಅದು ಸುಶ್ರುತ ಶಾರೀರದಲ್ಲೂ ಇತ್ತು, ಅನೇಕ ರೆಫರೆನ್ಸಲ್ಲೂ ಇತ್ತು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಾಯಿತು ಅಂದರೆ, ಆಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರೋದು. ಇಟ್ ಈಸ್ ಆಲ್ ಇಫ್ಸ್ ಅಂಡ್ ಬಟ್ಸ್. ಇದಕ್ಕೆ ಯಾವುದೋ ದಾಖಲಾತಿಗಳಿಲ್ಲ, ಗ್ಯಾರಂಟಿಗಳಿಲ್ಲ, ನಿದರ್ಶನಗಳಿಲ್ಲ. ನಾನು ಮುಂದಿನ ಭಾಗದಲ್ಲಿ ಅದರ ಇವತ್ತಿನ ಪ್ರಸ್ತುತತೆ ಬಗ್ಗೆನೂ ಹೇಳ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಯಾಕೆ ಮಾಡಿರಬಹುದು ಅಂತಕ್ಕಂಥದ್ದು. ಯಾಕಂದ್ರೆ 5,000 ವರ್ಷಗಳ ಹಿಂದೆ ನೀವು ಇರಲಿಲ್ಲ, ನಾವು ಇರಲಿಲ್ಲ. ಆವಾಗ ರಾಜನಿಗೆ ಒಂದು ಮಗ ಬೇಕಾಗಿತ್ತು, ಅಥವಾ ರಾಜನಿಗೆ ಮೇಲ್ ವಾಸ್ ಮೋರ್ ಫಿಸಿಕಲಿ ಸ್ಟ್ರಾಂಗ್ ದ್ಯಾನ್ ವಾಟ್ ಅನ್ ವುಮೆನ್ ವಾಸ್, ಅಂಡ್ ಅಟ್ ದ ಟೈಮ್ ಆಫ್ ಬರ್ತ್ ಮೇಲ್ಸ್ ಇಮ್ಯುನಿಟಿ ವಾಸ್ ಕನ್ಸಿಡರಬ್ಲಿ ಲೆಸ್. ಹಾಗಾಗಿ ಗಂಡು ಮಕ್ಕಳು ಬೇಗ ಸತ್ತು ಹೋಗ್ಬಿಡವು. ಗಂಡು ಮಕ್ಕಳ ರೇಷಿಯೋ ಆವಾಗ ಜಾಸ್ತಿ ಅನಿವಾರ್ಯತೆ ಇದ್ದಿರಬಹುದು. ಹಾಗಾಗಿ ಈ ಥರದ ಕರ್ಮಗಳು ಬಂತು. ಪುಸ್ತಕದಲ್ಲಿ ನಾಸ್ಟಿಲ್ಸ್ಗೆ ಹಾಕಬೇಕು, 3rd ಮಂತಲ್ಲಿ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು, 40th ಡೇ ಏನು ಮಾಡಬೇಕು, ಹಾಲು ಕೇಸರಿ ಹಾಕಬೇಕು, ಗರ್ಭ ಪಾಲನೆಗೆ ಏನೆಲ್ಲ ಯೂಸ್ ಮಾಡಬೇಕು, ಅಷ್ಟವರ್ಗೀಯ ದ್ರವ್ಯಗಳಾಗಿರ್ಬೋದು, ಪುತ್ರಂಜೀವ ಆಗಿರ್ಬೋದು, ಅಪಮಾರ್ಗ ಆಗಿರ್ಬೋದು, ಹೀಗೆ ಅನೇಕ ದ್ರವ್ಯಗಳ ಉಲ್ಲೇಖ ಖಂಡಿತವಾಗ್ಲೂ ಇದೆ. ಆದರೆ ಎಲ್ಲರೂ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮಾಡ್ಕೊಳ್ದೇ ಇರತಕ್ಕಂಥ ಸಂದರ್ಭ ಏನು ಅಂದರೆ, ಯಾರು ಕಾನೂನಿಗೆ ಮೀರಿದವರಲ್ಲ. ನಾಳೆ ಬೆಳಗ್ಗೆ ಯಾವುದೇ ಒಂದು ಕಾನೂನು ತಂದರೆ ಅದಕ್ಕೆಲ್ಲರೂ ತಲೆ ಬಾಗಿಸಲೇಬೇಕು ಅಂತಕ್ಕಂಥ ಒಂದು. ಇವತ್ತಿನ ಪ್ರಸ್ತುತತೆಯಲ್ಲಿ ಅಂದರೆ 2014 ನಾವು ಫೆಬ್ರವರಿ ಕೂತ್ಕೊಂಡು ಮಾತಾಡುವಾಗ ಗಂಡು ಹೆಣ್ಣು ಸಮಾನತೆ ಅಂತ ಮಾತಾಡ್ತೀವಿ. 1,000ಕ್ಕೆ 947-48 ಚಿಲ್ಲರೆ ಆ ಡಿಸ್ಪೆರಿಟಿ ಆಲ್ರೆಡಿ ಇದೆ. ಈ ಥರದ ಕರ್ಮಗಳಿಂದ ಫರ್ದರ್ ಇಫ್ ಯು ಕ್ಯಾನ್ ಪ್ರೊಸೀಡ್ ವಿತ್ ಸಚ್ ಆಕ್ಟಿವಿಟೀಸ್ ವಿಚ್ ಇಸ್ ನಾಟ್ ಟ್ರೂ, ವಿಚ್ ಇಸ್ ನಾಟ್ ಸೈಂಟಿಫಿಕ್, ಅದು ಇನ್ನಷ್ಟು ಡಿಸ್ಪೆರಿಟಿ ಮಾಡುತ್ತೆ. ನಂಬರ್ 2, ಲೆಟ್ ಮಿ ಫಿನಿಶ್ ಆಫ್. ನಂಬರ್ 2, ಇದು ನೀವು ಮಾಡೋದೇ ಆದರೆ ಕ್ಲಾಸಿಕ್ಸ್ ಅಲ್ಲಿ ಇದೆ, ಅದನ್ನ ಅನುಷ್ಠಾನಕ್ಕೆ ತರ್ತೀನಿ ಅನ್ನೋದಾದ್ರೆ ಒಂದು ನೋಬೆಲ್ ಪ್ರೈಸ್ ಕೊಡ್ತೀವಿ. ಖಂಡಿತ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಸೈಂಟಿಫಿಕ್ ಪ್ರೋಟೋಕಾಲ್ ಅಲ್ಲಿ ಮಾಡಿ ಸಬ್ಜೆಕ್ಟ್ ಅವರು ತಮ್ಮ ತೊಡಗಿಸ್ಕೊಳ್ಳಿಕ್ಕೆ ಅನೇಕ ಹೆಣ್ಮಕ್ಳಿರೋ ಗಂಡು ಮಕ್ಳು ಬೇಕು ಅನ್ನೋರನ್ನ ಮುಂದೆ ಕರ್ಕೊಂಬರ್ತಕ್ಕಂಥವ್ರು ತಾವಾಗ ತಗೊಂಡು ಬರ್ತಕ್ಕಂಥದ್ದಿದೆ. ಒಂದು ಸಿಸ್ಟಮೈಸ್ ಕಂಟ್ರೋಲ್ ಸ್ಟಡಿ ಮಾಡಿ ಸೈಂಟಿಫಿಕ್ ಪ್ರೋಟೋಕಾಲ್ ಒಪ್ಕೊಳ್ಳಿ. ನಮ್ಗಲ್ಲ ಅಂದ್ರೆ ಇನ್ಯಾವುದೋ ದೇಶದಲ್ಲಿ ಹೆಣ್ಣು ಜಾಸ್ತಿ ಗಂಡು ಕಮ್ಮಿ ಇದೆ, ಅಲ್ಲಾದ್ರೂ ಉಪಯೋಗಕ್ಕೆ ಬರ್ಬೋದು. ಆದರೆ ಟ್ರೆಡಿಷನ್ ಟು ಬಿ ಆಲ್ವೇಸ್ ವಿತ್ ಬ್ಲೆಂಡೆಡ್ ವಿತ್ ಟೆಕ್ನಾಲಜಿ, ಶಾಸ್ತ್ರ ಮತ್ತು ತಂತ್ರಜ್ಞಾನದ ಸಮನ್ವಯತೆ ಆಗಬೇಕು. ನಂಬರ್ 1. ನಂಬರ್ 2, ಇನ್ನೊಂದು ಗ್ರೇ ಮಿಸ್ಟೇಕ್ ಏನಾಗಿರೋದು ಅಂದರೆ, ಈಗ ಆ ರಿಪೋರ್ಟ್ ವರದಿಯಲ್ಲಿ ನಾವು ನೋಡಿದಾಗ ಆ ಪೇಷಂಟ್ ಗರ್ಭಿಣಿನೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ಸ್ ಗೊತ್ತಿಲ್ಲ, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವೋ ಇಲ್ವೋ ಗೊತ್ತಿಲ್ಲ, ತಾನೇ ಪ್ರೆಗ್ನೆನ್ಸಿ ಪಾಸಿಟಿವ್ ನನಗಾಗ್ಬಿಟ್ಟಿದೆ, ಒಂದು ಹೆಣ್ಮಗು ಇದೇನು ಗಂಡು ಬೇಕು ಅಂದ ತಕ್ಷಣ ಇದು ಮಾರಾಟ ವಹಿವಾಟಲ್ಲ. ಇಟ್ ಈಸ್ ಎ ಪ್ರೊಫೆಷನ್, ನಾಟ್ ಎ ಬಿಸ್ನೆಸ್. ಸೊ ದೇರ್ ವೇರ್ ದ ಎಥಿಕ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಫಸ್ಟು ನೀವು ಗರ್ಭಿಣಿನ, ಆಮೇಲೆ ಇದು ಈ ಥರದ್ದು ಬೇಕು ಅಂದರೆ ನಾನೊಬ್ಬ ಅಥವಾ ಯಾವುದೇ ಒಬ್ಬ ವೈದ್ಯ ತೀರ್ಮಾನ ತಗೊಳ್ತಕ್ಕಂಥ ಅಂಶ ಆ ಕಾಲಘಟ್ಟದಲ್ಲಿ ನಾವು ಇವತ್ತಿಲ್ಲ. ವಿ ಆರ್ ಗೌರ್ನ್ಡ್ ಬೈ ಲಾ. ಒಂದು ಕಸ ಬಿಸಾಕಕ್ಕೆ 108 ಲಾಸ್ ಇದೆ ಇವತ್ತು. ಫರ್ಗೆಟ್ ಅಬೌಟ್ ಟ್ರೀಟಿಂಗ್ ಎ ಪೇಷಂಟ್. ಬಯೋಮೆಡಿಕಲ್ ವೇಸ್ಟ್ ಅಂತ ಆಯುರ್ವೇದದ ನಮ್ಮ ಕಸ ಎಣ್ಣೆ ಎಲೆ ಬಿಟ್ಟರೆ ಒಂದು ಕಸ ಇಲ್ಲ. ಅದನ್ನು ಬಿಸಾಕಕ್ಕೆ 18 ಪ್ಯಾರಾಮೀಟರ್ಸ್ನ ಫಾಲೋ ಮಾಡಿ 100 ಜನಕ್ಕೆ ಅಪ್ಲಿಕೇಶನ್ಸ್ ಕೊಟ್ಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರೆಗ್ನೆನ್ಸಿ ಅಂದ ತಕ್ಷಣ ನಂಬಿಟ್ಟೆ ನಾನು ಏನೋ ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ, ಅದು ಗಂಡು ಮಗು ಅಂತಂದ್ರೆ ಕಟ್ಟಿಟ್ಟು ಹೆಣ್ಣು ಮಗು ಆಯ್ತು ಅಂದ್ರೆ ನಿಮ್ಮ ನಸೀಬ್ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಬಹಳ 1% ಯಾವಾಗಲೂ ಪ್ಲೇ ಮಾಡ್ಬೋದು. 85 ಜನ ಹುಡುಗರು ಪಾಸ್ ಆಗ್ತಾರೆ, 15 ಜನ ಫೇಲ್ ಆಗ್ತಾರೆ ಅಂದ್ರೆ ನೀವು ಪಾಸ್ ಆದ್ರೆ ನನ್ನ ಕಡೆ, ಫೇಲ್ ಆದ್ರೆ ನಿಮ್ ದುರಾದೃಷ್ಟ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂತಹ ಪ್ರಶ್ನೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಬಹಳ ಸ್ಪೆಸಿಫಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೋ ಒನ್ ಈಸ್ ಅಬೌವ್ ಲಾ. ನಂಬರ್ 1. ನಂಬರ್ 2, ಗಂಡು ಮಗು ಆಗಲಿ ಹೆಣ್ಣು ಮಗು ಮಗುನೇ ಅಲ್ವಾ. ಎಂಥ ದುಸ್ಥಿತಿ ಮಕ್ಕಳಿಲ್ದಿರೋವಾಗ ಕೇಳಿ,
ಒಂದು ಮಗುಗೋಸ್ಕರ ಎಷ್ಟು ಪರಿತಪಿಸ್ತಿರ್ತಾರೆ, ಎಷ್ಟು ಆಕಾಂಕ್ಷಿಗಳಾಗಿರ್ತಾರೆ, ಎಷ್ಟು ಉತ್ಸುಕತೆಯಿಂದ ಇರ್ತಾರೆ ಅಂತಕ್ಕಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಗಂಡು ಮಗುನೇ ಬೇಕು ಅಂದ್ರೆ ಹೆಣ್ಣೇನು ಪಾಪ ಮಾಡಿದೆ? ಆ ಹೆಣ್ಣಿಲ್ಲ ಗಂಡು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅಲ್ಲ ಮೇಡಮ್, ನೀವೇನು ಹೇಳ್ತೀರಾ? ಈಗ ಇವರು ಇಲ್ಲ, ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ಯು. ನಿಮ್ ಜೊತೆ ಮಾತಾಡ್ತೀನಿ. ನಿಜವಾಗಿಯೂ ಆಶ್ಚರ್ಯ ಮತ್ತು ಭಯ ಹುಟ್ಟಿಸುವಂತಹ ವಿಷಯ ಇದು. ಹಾಗಾದ್ರೆ ಏನಾಗ್ತಾ ಇದೆ ಆ ದಂಧೆಯಲ್ಲಿ? ಯಾವ ರೀತಿ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ? ಲಿಂಗ ಬದಲಾವಣೆ ಮಾಡ್ಲಾಗತ್ತೆ, ಹೆಣ್ಣಿಂದ ಗಂಡಾಗಿ ಪರಿವರ್ತನೆ ಮಾಡ್ಲಾಗತ್ತೆ, ಆದ್ರೆ ಗಂಡಿಂದ ಹೆಣ್ಣಾಗಿ ಮಾತ್ರ ಪರಿವರ್ತನೆ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿರುವಂತಹ ಈ ರಹಸ್ಯ ಕಾರ್ಯಾಚರಣೆಯ ಇನ್ನಷ್ಟು ಡೀಟೇಲ್ಸ್ ಅನ್ನ ನಾನು ನಿಮ್ ಮುಂದೆ ಇಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ತಿಂತಾನೆ, ವಾಂತಿ ಮಾಡ್ತಾನೆ, ಮನೆ ಮೆಟ್ಟಿಲು ತುಳಿದರೆ ಸಾಕು ಉರಿಯೋ ಉರಿ. ಶಾಪಗ್ರಸ್ತ. ಎಲ್ಲ ಮಾಯವು. ಲಿಂಗ ಬದಲಾವಣೆ ನಡೆಸಲಾಗುತ್ತೆ, ಅದು ಕೂಡ ಹೆಣ್ಣಾಗಿದ್ರೆ ಅದನ್ನ ಗಂಡಾಗಿ ಪರಿವರ್ತನೆ ಮಾಡಲಾಗುತ್ತೆ. ಇದು ಸಂಪೂರ್ಣ ಆಯುರ್ವೇದ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ವೈಫ್ಗೆ ಮಾಡ್ತಾ ಇದ್ರಂತೆ ಅಂತ ಒಂದು ಉಡಾಫಿಯ ಉತ್ತರ ಡಾಕ್ಟರ್ ಕಡೆಯಿಂದ ಬರುತ್ತೆ. ಅಂದ್ರೆ ನಾವ್ ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗುತ್ತೆ. ಚಂದ್ರಿಕಾ ಅವರು ಏನ್ ಹೇಳ್ತೀರಾ? ಇಸ್ ಇಟ್ ಪಾಸಿಬಲ್ ಒಂದು ಹೆಣ್ಣು ಭ್ರೂಣವನ್ನ ಗಂಡು ಭ್ರೂಣವಾಗಿ ಪರಿವರ್ತನೆ ಮಾಡೋದಕ್ಕೆ ನಿಜವಾಗಿಯೂ ಸಾಧ್ಯ ಅನ್ಸುತ್ತಾ? ಇದು ಒಂದೇ ವಾಕ್ಯದಲ್ಲಿ ಹೇಳ್ಬೋದು ಅಂದ್ರೆ ಆ ಬ್ರಹ್ಮನೇ ಎದುರಿಗೆ ಬಂದು ನಿಂತ್ಕೊಂಡ್ರು ಸಾಧ್ಯ ಇಲ್ಲ. ಇದೇನಂದ್ರೆ ಫಸ್ಟು ಫರ್ಟಿಲೈಸೇಷನ್ ಆಗೋ ಟೈಮ್ನಲ್ಲೇನೆ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ಲ, ಇದು ಆ್ಯಕ್ಚುಲಿ ಈವನ್ ಸ್ಕೂಲ್ ಲೆವೆಲ್ ಮಕ್ಳಿಗೆ ಕೂಡ ಗೊತ್ತಿರುತ್ತೆ. ಇದು ಹೆಣ್ಣು ಅಂದರೆ XX ಇರುತ್ತೆ, ಗಂಡು ಅಂದರೆ XY ಅಂತ ಇರುತ್ತೆ. ಸೊ ಹೆಣ್ಣಿನಿಂದ ಯಾವುದೇ ಕ್ರೋಮೋಸೋಮ್ ಬಂದರೂ X ಬರುತ್ತೆ, ಗಂಡಿನಿಂದ X ಬಂದರೆ ಹೆಣ್ಣಾಗತ್ತೆ, Y ಬಂದರೆ ಗಂಡಾಗತ್ತೆ. ಇದು ಆ ಫರ್ಟಿಲೈಸೇಷನ್ ಆಗೋವಾಗ ಅದೆರಡು ಸೇರೋವಾಗ್ಲೇ ಡಿಸೈಡ್ ಆಗೋವಂಥದ್ದು. ಇದು ಒಂದ್ಸಲ ಡಿಸೈಡ್ ಆಗಿ ಅಲ್ಲಿ ಹೆಣ್ಣು ಅಥವಾ ಗಂಡು ಅಂತ ಡಿಸೈಡ್ ಆಗ್ಬಿಟ್ರೆ ಇನ್ನು